ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾನು ಒಬ್ಬರ ಭಾಷಣದಿಂದ ಕೇಳಿದ್ದು. ಅವ್ರ ಪಾಪ ಬಹಳ ಆವೇದನದಿಂದ ಹೇಳ್ಕೊಂಡಂಥದ್ದು. ಆ ವ್ಯಕ್ತಿ ಹೆಸರು ಹೇಳೋದಿಲ್ಲ, ಅಷ್ಟು ಸಮಂಜಸ ಅಲ್ಲ. ಅವ್ರು ಹೇಳ್ತಾರೆ, ಅವರ ಮಗ ಸೊಸೆ ಇಬ್ಬರು ಮೊಮ್ಮಕ್ಕಳು ಅಮೇರಿಕಾದಲ್ಲಿದ್ದರಂತ. ಅವರು ಅಮೇರಿಕಕ್ಕೆ ಆಗಾಗ ಹೋಗಿ 3-4 ತಿಂಗಳು ಅಲ್ಲೇ ಇರ್ತಿದ್ರು ಮಗನ ಹತ್ರ. ಒಬ್ಬ ಮೊಮ್ಮಗಳ ವಯಸ್ಸು 22 ವಯಸ್ಸು, ಒಬ್ಬಕ್ಕಿಂತ 24 ವಯಸ್ಸು, 21, 24 ಹೀಗೇನೋ. ಒಂದು ದಿವಸ ಬೆಳಿಗ್ಗೆ ಟಿಫಿನ್ ಮಾಡಿ, ಇವರು ಟಿಫಿನ್ ಮಾಡಿದ್ರು. ತಾಯಿ ಅವರಿಗೆ ಹಾಲು ಕುಡಿ ಅಂತ ಹೇಳಿದ್ಲು. ವಲ್ಲ ಅಂತ ಹುಡುಗರು, ಕುಡಿ ಅಂತ ತಾಯಿ. ಒಲ್ಲೆ ಕುಡಿ, ಇದೇ ನಡೀತು. ಮಕ್ಕಳು ಒಲ್ಲೆ ಎಂಬುದು, ತಾಯಿ ಕುಡಿ ಎಂಬುದು ಜಬರ್ದಸ್ತಿ. ಇವ್ರು ಹೇಳಿದ್ರು, ಹೋಗ್ಲಿ ಬಿಡಮ್ಮ, ಯಾಕೆ ಇದು ಮಾಡ್ತೀವಿ, ಟಿಫಿನ್ ಮಾಡಿದಾರಲ್ಲ, ಹೊರಗೆ ಏನಾರು ಬೇಕಿದ್ರೆ ಚಹಾ ಕಾಫಿ ಕುಡಿತಾರೆ, ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ತಿ? ಆ ಕೇಳಿದ್ವಿ, ಮಾವ ನೀವು ಸುಮ್ಮನೆ ರೀ, ನಿಮ್ಗೆ ಗೊತ್ತಿಲ್ಲ ತಂದೆ. ಆಶ್ಚರ್ಯ. ಸರಿ, ಅವರು ಏನಾರ ಮಾಡಲಿ ಅಂತ ಸುಮ್ ಕೂತ. ಪಾಪ ಅವರಿಗೆ ಹಾಲು ಜಬರ್ದಸ್ತಿ ಕುಡಿಸಿ ಕೊಟ್ಟು ಕಳಿಸಿದ್ದು ತಾಯಿ. ಹಾಲು ಕುಡಿದು ಹೋದ್ರು. ಮಧ್ಯಾಹ್ನ ಊಟದ ನಂತರ ಆ ಸೊಸಿ ಮಾವಗೆ ಹೇಳ್ತಾಳ, ಮಾಮ ನಿಮ್ಗೆ ಹೇಳಬೇಕೋ ಹೇಳಬಾರ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅದರ ಮನಸ್ಸಿನಲ್ಲಿ ಆ ಮಾತಿನ ಇಟ್ಕೊಂಡ್ರು ನನಗೆ ತ್ರಾಸ ಆಗ್ತದ, ಕಾರಣ ಹೇಳ್ತಾ ಇದ್ದೀನಿ. ನಾವು ದಿನನಿತ್ಯ ಅವ್ರಿಗೆ ಒಂದೊಂದು ಗ್ಲಾಸ್ ಹಾಲು ಟಿಫಿನ್ ಆದಮೇಲೆ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಕಲ್ಕ ಕುಡಿಸಿ ಕಳಿಸ್ತೀವಿ. ಅದರಲ್ಲಿ ಒಂದು ಟ್ಯಾಬ್ಲೆಟ್ ಹಾಕ್ತೀವಿ. ಆ ಟ್ಯಾಬ್ಲೆಟಿನ ಉದ್ದೇಶ ಅವರು ಗರ್ಭವತಿಯಾಗಿ ಮನೆಗೆ ಬರಬಾರ್ದು. ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಹೊರಗೆ ಹೋಗ್ತಾರ, ಏನು ಮಾಡ್ತಾರ, ಏನು ಕತಿ, ಅವ್ರ ವ್ಯವಹಾರ ನಮ್ಗೇನೂ ಗೊತ್ತಾಗೋದಿಲ್ಲ. ನಾವಿಷ್ಟೇ ಗರ್ಭವತಿಯಾಗಿ ನಮ್ಮ ಮನೆಗೆ ಬರಬಾರ್ದಂತ ಒಂದು ಟ್ಯಾಬ್ಲೆಟನ್ನು ಅದರಲ್ಲಿ ಹಾಕ್ತೀವಿ. ಈ ಪರಿಸ್ಥಿತಿ ಅಮೆರಿಕದ ಕಲ್ಚರ್ನಲ್ಲಿ ಅದ, ನಾವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ತೆಗೆದು ಸೊಸಿ ಹೇಳ್ತಾಳ. ಇವರಿಗೂ ಆಶ್ಚರ್ಯ. ನೋಡ್ರಿ, ಪಾಶ್ಚಾತ್ಯದಲ್ಲಿ ಎಷ್ಟು ಈ ಸೆಕ್ಸ್ ಬಗ್ಗೆ ಅವರು ಫ್ರೀಯಾಗಿ ಕೊಟ್ಟಿದ್ದು, ಈ ರೀತಿ ಕುಟುಂಬಗಳ ಮೇಲೆ ಅದರದ್ದು ಪ್ರಭಾವ ಆಗ್ತಾ ಇದೆ. ಅದು ಭಾರತದಲ್ಲಿ ಸಹಿತ ಈ ಸಂಸ್ಕೃತಿ ಬೆಳೀತಾ ಇದೆ. ವಿಚಿತ್ರವಾದಂಥ ವಾತಾವರಣ. ನಾ ಇದಕ್ಕಿಂತ ಮೊದಲು ಈ ಘಟನೆ 1-2 ಸಲ ಹೇಳಿರ್ಬೋದು. ಡ್ರೆಸ್ಗಳು ಬಹಳ ಕಮ್ಮಿ ಹಾಕೊಳ್ತಿರ್ತಾರೆ ಹೆಣ್ಮಕ್ಳು, ಬಹಳ ಕಮ್ಮಿ ಡ್ರೆಸ್ ಬಟ್ಟೆಗಳನ್ನು. ಒಮ್ಮೆ ಆಂಧ್ರದ DJP ಅವರು ಹೇಳಿದ್ರು, ಏನಮ್ಮ ನೀವು ಇಷ್ಟು ಕಮ್ಮಿ ಬಟ್ಟೆಗಳನ್ನು ಹಾಕೋತೀರಿ, ರೇಪ್ಗಳು ಜಾಸ್ತಿ ಆಗ್ತವೆ, ಜಗಳಗಳು ಜಾಸ್ತಿ ಆಗ್ತವೆ, ಇದರಲ್ಲಿಂದ ಗದ್ದಲಿ ಜಾಸ್ತಿ ಆಗ್ತವೆ, ಮೈತುಂಬ ಬಟ್ಟೆಗಳನ್ನು ಹಾಕೊಳ್ರಿ, ಯಾಕೆ ಹೀಗೆ ಬಟ್ಟೆ ಹಾಕೋತೀರಿ? ಮರುದಿವ್ಸ ಎಲ್ಲರೂ ಅವ್ರ ಆಫೀಸ್ ಮುಂದೆ ಸತ್ಯಾಗ್ರಹ ಕೂತರು ಮಹಿಳಾ ಸಂಘದವರು. ನೀನೇನು ತಾಲಿಬಾನ, ನಮಗೆ ಡ್ರೆಸ್ ಕೋಡ್ ಹೇಳ್ತೀಯಾ, ಇದೇ ಡ್ರೆಸ್ ಹಾಕೋಬೇಕು, ಅದೇ ಡ್ರೆಸ್ ಹಾಕೋಬೇಕು, ನೀನು ಯಾರು ನಮಗೆ ಹೇಳಲಿಕ್ಕೆ? ನಮಗೆ ದೇಶ ಸ್ವತಂತ್ರ ಬಂದಾಗ ನಡೆದ ನಮ್ಮ ಸಂವಿಧಾನದಲ್ಲಿ ನಮಗೆ ಡ್ರೆಸ್ಸು, ನಮ್ಮ ಆಹಾರ, ನಮ್ಮ ವಾಕ್ ಸ್ವಾತಂತ್ರ್ಯ ಎಲ್ಲ ನಮಗೆ ಕೊಟ್ಟಿದೆ ಸಂವಿಧಾನ. ನೀನು ಯಾರು ನಮಗೆ ಈ ಡ್ರೆಸ್ ಹಾಕೋ, ಆ ಡ್ರೆಸ್ ಹಾಕೋ ಅಂತ ಹೇಳಲಿಕ್ಕೆ? ನಮ್ಮ ತಂದೆ ತಾಯಿ ಹೇಳೋದಿಲ್ಲ ಅಂಥೇಳಿ ಅವನ ಮೇಲೆ ಪಾಪ ತಿರುಗಿ ಬಿದ್ದರು. ಆ DGP ಕ್ಷಮಾ ಕೇಳ್ದ, ಸಾರಿ ಅಮ್ಮ ತಾಯಿ, ಏನೋ ನಾನು ನನ್ನ ಮಕ್ಕಳು ಅಂತೇಳಿ ಭಾವನೆಯಲ್ಲಿ ಅಂತ ಹೇಳಿದ್ದೆ, ತಪ್ಪಾಯಿತು ಅಂತೇಳಿ ಸಾರಿ ಕೇಳಬೇಕಾಯ್ತು. ಪೇಪರ್ಗಳಲ್ಲೆಲ್ಲ ಬಂತು ಈ ಘಟನೆ. ನೋಡ್ರಿ, ಇಷ್ಟು ವಿಚಿತ್ರವಾಗಿ 50 ವರ್ಷ ದಾಟಿದವರು ಸಹಿತ 90% ಬೆನ್ನು ಕಾಣಂಗ ಬ್ಲೌಸ್ಗಳನ್ನು ಹಾಕೊಂಬೋದು, ಆ ಡ್ರೆಸ್ಗಳು ವಿಚಿತ್ರವಾದಂಥ ಡ್ರೆಸ್ಗಳನ್ನು ಹಾಕೊಂಬೋದು. ಇದರಲ್ಲಿಂದ ಸಾಮಾನ್ಯ ಜನರ ಮೇಲೆ, ಹುಡುಗರ ಮೇಲೆಲ್ಲ 70-60 ವರ್ಷದ ಮುದುಕರ ಮೇಲೆ ಸಹಿತ ಪ್ರಭಾವ ಆಗ್ತದೆ. ಪ್ರಭಾವ ಆಗಲಿಲ್ಲ ಅಂದ್ರೆ ಯಾಕಾಗಿಲ್ಲ ಅನ್ಬೇಕೆ ಹೊರತು ಕಂಪಲ್ಸರಿ ಆಗ್ತದೆ. ಬಟ್ಟೆಗಳನ್ನು ಸರಿಯಾದಂಥ ಇದರಲ್ಲಿ ಹಾಕೋಬೇಕು. ಇದಕ್ಕೆ ಮುಸ್ಲಿಮರನ್ನ ನಾವು ಮೆಚ್ಕೋಬೇಕು. ನಾನು ಎಲ್ಲರನ್ನ ಬುರ್ಕಾ ಹಾಕೊಳ್ರಿ ಅಂತ ಹೇಳೋದಿಲ್ಲ. ಚೂಡಿದಾರ್ ಪೈಜಾಮ್ ಹಾಕ್ಬೋದು, ಪಂಜಾಬಿ ಡ್ರೆಸ್ ಹಾಕ್ಬೋದು, ಮೈತುಂಬ ವಸ್ತ್ರಗಳನ್ನು ಹಾಕ್ಬೋದು. ನಮ್ಮ ಸಂಸ್ಕೃತಿ ಅಲ್ಲ ಈ ರೀತಿ ಮೊಳಕಾಲ್ ಮೇಲೆ ಡ್ರೆಸ್ಗಳನ್ನು ಹಾಕೋದು, ಬಿಗಿ ಡ್ರೆಸ್ಗಳು ಹಾಕೋದು. ಇದೆಲ್ಲ ಆರೋಗ್ಯ ದೃಷ್ಟಿಯಲ್ಲಂತೂ ಸರಿಯಾಗಿ ಅಲ್ಲ. ಇದು ಈ ರೀತಿ ಬದಲಾವಣೆ ಆಗಬೇಕು. ಮೊನ್ನೆ ತೆಲಂಗಾಣದ ಹೈದರಾಬಾದ್ನಲ್ಲಿ ಒಂದು ಸರ್ವೆ ಮಾಡಿದರು. ಮೆಡಿಕಲ್ ಶಾಪ್ಗಳಲ್ಲಿ ಪ್ರತಿ ಶನಿವಾರ, ಐತವಾರ ಈ ದಿನಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಗರ್ಭ ನಿರೋಧಕ ಮಾತ್ರೆಗಳು, ನಿರೋಧಗಳು ಹೆಚ್ಚು ಪ್ರಮಾಣದಲ್ಲಿ ಸೇಲ್ ಆಗ್ತವೆ. ಈ 2 ದಿವಸ ಯಾಕೆ ಆಗ್ತಾವ ಅಂಥೇಳಿ ಆ ಸರ್ವೆ ಮಾಡಿದ್ರೆ ಆ ಎಲ್ಲ ರಿಪೋರ್ಟ್ಸ್ ಬಂದಿದ್ದು ಅವ್ರು ಹೇಳ್ತಾರ. ಪೇಪರ್ದಲ್ಲಿ ಅದು ಬಂದಿತ್ತು ಎಲ್ಲ ರಿಪೋರ್ಟ್. ಈ 2 ದಿನಗಳಲ್ಲಿ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾಲೇಜ್ ಹುಡುಗರು ಹುಡುಗಿಯರು ಇವನ್ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರ.
ಸುಪ್ರೀಂ ಕೋರ್ಟ್ ಸಹಿತ ಈಗ ಸಹಜೀವನದ ಪರ್ಮಿಷನ್ ಕೊಟ್ಬಿಟ್ಟದ. ಯಾರು ಏನೂ ಮಾಡಂಗಿಲ್ಲ, ಪೊಲೀಸರದು ಭಯ ಇಲ್ಲ. ಹೀಗಾಗಿ ಈ ರೀತಿ ಅವನ್ನ ಹೆಚ್ಚು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಪೇಪರ್ದಲ್ಲಿ ಅದೊಂದು ಸರ್ವೆ ಬಂದಿತ್ತು, ರಿಪೋರ್ಟ್ ಬಂದಿತ್ತು. ನೋಡ್ರಿ, ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ, ನಮ್ಮ ವ್ಯವಸ್ಥೆದ ವಿರುದ್ಧ ಹೋದ್ರೆ ಈ ರೀತಿ ಅನೇಕ ತೊಂದರೆಗಳಲ್ಲಿ ಮನುಷ್ಯ ಬರ್ತಾನ. ಧರ್ಮ, ಅರ್ಥ, ಕಾಮ, ಮೋಕ್ಷ ನಮ್ಮಲ್ಲಿ 4ಕ್ಕೂ ಅದ. ಧರ್ಮದಿಂದ ಅರ್ಥವನ್ನು ಗಳಿಸಿ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡಿಕೊಂಡು ನಿನ್ನ ಮೋಕ್ಷದ ಕಡೆ ಲಕ್ಷ್ಯ ಇರಲಿ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವ. ಇದಕ್ಕೆ ವಿರೋಧ ಅಂತಲ್ಲ. ಆದರೆ ಈ ರೀತಿ ಬಹಿರಂಗವಾಗಿ ಅನೈತಿಕ ಸಂಬಂಧಗಳು ಇವೆಲ್ಲ ಮನುಷ್ಯನ ಮುಂದಿನ ಜೀವನಕ್ಕೆ ಬಹಳ ಅನಾಹುತಕ್ಕೆ ದಾರಿ ಮಾಡಿಕೊಡ್ತದ. ಕಾರಣ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡಬೇಕು, ನಮ್ಮ ಮಕ್ಕಳು ಸನ್ಮಾರ್ಗದಲ್ಲಿ ನಡಿಬೇಕು, ನಮ್ಮ ಮಕ್ಕಳ ಡ್ರೆಸ್ ಕೋಡ್ ಸರಿಯಾಗಿರಬೇಕು. ಸಂಪೂರ್ಣ ಪಂಜಾಬಿ ಡ್ರೆಸ್ ಹಾಕೊಂಡ್ರೆ ಸ್ಕೂಟರ್ ನಡೆಸಲಿಕ್ಕೆ, ಆಫೀಸಿನಲ್ಲಿ ಕೆಲಸ ಮಾಡಲಿಕ್ಕೆ, ಎಲ್ಲಾದರೂ ತಪ್ಪಿ ಕೆಳಗೆ ಬಿದ್ದರೂ ಶರೀರದ ಯಾವ ಭಾಗ ಕಾಣಿಸೋದಿಲ್ಲ, ಆ ರೀತಿ ಮೈತುಂಬ ಡ್ರೆಸ್ ಇರ್ತದೆ. ಈ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ರಿ. ಹೆಣ್ಮಕ್ಕಳಿಗೆ ವಿಶೇಷವಾಗಿ ತಾಯಂದ್ರು ಡ್ರೆಸ್ ಬಗ್ಗೆ ಬಹಳ ಲಕ್ಷ್ಯ ಇರಲಿ. ಅವ್ರು ಏನು ಡ್ರೆಸ್ ಹಾಕೊಂತಿದ್ದಾರೆ, ಇದಕ್ಕೆ ಯಾರಿಗೆ ಪ್ರದರ್ಶನ ಮಾಡೋದು? ಬಜಾರ್ನಲ್ಲಿ ತಿರುಗಾಡ್ತಾ ಈ ರೀತಿ ಡ್ರೆಸ್ಗಳು ಹಾಕೊಂಡ್ರೆ ಬೇರೆ ಜನರಿಗೆ ಪ್ರಭಾವ ಮಾಡ್ತದೆ ಹೊರತು ಅದರಲ್ಲಿಂದ ಏನೂ ಲಾಭ ಇಲ್ಲ. ಕಾರಣ ಡ್ರೆಸ್ಸನ್ನು ಯಾವಾಗಿ ನಮ್ಮ ಸಂಸ್ಕೃತಿ ಅದಲ್ಲ. ನಾವು ಆ ರೀತಿ ಸಂಸ್ಕೃತಿಯೊಳಗೆ ನಮ್ಮ ಮಕ್ಕಳನ್ನ ಬೆಳೆಸಬಾರ್ದು. ತಾಯಂದರು, ತಂದೆಯಂದರು ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ, ಆ ಡ್ರೆಸ್ ಬಗ್ಗೆ ಬಹಳ ಜಾಗೃತಿ ಇರಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸಿ.